ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವೈಶಾಖ ಅಮಾವಾಸ್ಯೆ ಯಾವತ್ತು, ಈ ಅಮಾವಾಸ್ಯೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಜೊತೆಗೆ ಅಮಾವಾಸ್ಯೆ ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ವೈಶಾಖ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂತಹ ಅಮಾವಾಸ್ಯೆಯನ್ನು ನಾವು ವೈಶಾಖ ಅಮಾವಾಸ್ಯೆ ಅಂತ ಕರಿತೀವಿ. ಇನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುವಂತಹ ಪ್ರತಿಯೊಂದು ಅಮಾವಾಸ್ಯೆ ಆಗಿರ್ಬೋದು ಅಥವಾ ಹುಣ್ಣಿಮೆಗೂ ಆಗಿರ್ಬೋದು ಅದರದ್ದೇ ಆದಂತಹ ಮಹತ್ವವಿರುತ್ತೆ. ಅದೇ ರೀತಿಯಲ್ಲಿ ವೈಶಾಖ ಹುಣ್ಣಿಮೆಯ ದಿನವೂ ಕೂಡ ಪಿತೃಕಾರ್ಯಗಳನ್ನು ಮಾಡೋದಕ್ಕೆ ಬಹಳನೇ ಸೂಕ್ತವಾದಂತಹ ಒಂದು ಅಮಾವಾಸ್ಯೆ ಅಂತ ಹೇಳ್ಬೋದು. ಹಾಗಾದರೆ ಈ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಅಮಾವಾಸ್ಯೆ ತಿಥಿ ಯಾವ ಸಮಯದಲ್ಲಿ ಆರಂಭವಾಗಿ ಯಾವ ಸಮಯದಲ್ಲಿ ಅಂತ್ಯವಾಗುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ವರ್ಷ ವೈಶಾಖ ಅಮಾವಾಸ್ಯೆ ಏನಿದೆ ಅದು ಮೇ 8ನೇ ತಾರೀಕು ಬುಧವಾರದ ದಿನ ಬಂದಿದೆ. ವೈಶಾಖ ಅಮಾವಾಸ್ಯೆ ಏನಿದೆ ಅದು ಆರಂಭವಾಗುವಂಥದ್ದು ಮೇ 7ನೇ ತಾರೀಕು ಮಂಗಳವಾರದ ದಿನ ಬೆಳಗ್ಗೆ 11:40 ಆರಂಭವಾಗಿ ಮೇ 8ನೇ ತಾರೀಕು ಬುಧವಾರದ ದಿನ ಬೆಳಗ್ಗೆ 8:51 ಅಂತ್ಯವಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ನಮಗೆ ಮೇ 7ನೇ ತಾರೀಕು ಮಂಗಳವಾರದ ದಿನವೇ ಆರಂಭವಾಗ್ತಾ ಇದೆ. ಜೊತೆಗೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆಯ ತಿಥಿಯ ಸಮಯ ಏನಿದೆ ಅದು ಕೂಡ ನಮಗೆ ಮೇ 7ನೇ ತಾರೀಕು ಮಂಗಳವಾರದ ದಿನವೇ ಇದ್ದರೂ ಕೂಡ ಅಮಾವಾಸ್ಯೆ ಪೂಜೆಯನ್ನಾಗಲಿ ಅಥವಾ ಅಮಾವಾಸ್ಯೆ ಆಚರಣೆಯನ್ನಾಗಲಿ ನಾವು ಮೇ 8ನೇ ತಾರೀಕು ಬುಧವಾರದ ದಿನವೇ ಆಚರಣೆ ಮಾಡಬೇಕಾಗತ್ತೆ. ಯಾಕೆ ಅಂತ ಕೇಳೋದಾದರೆ, ಉದಯ ಆಗುವಂಥ ಸಮಯ ಅಂದರೆ ಸೂರ್ಯ ಉದಯ ಆಗುವಂಥ ಸಮಯ ಏನಿದೆ ಅದು ಯಾವ ತಿಥಿಯಲ್ಲಿ ಯಾವ ದಿನದಂದು ಬಂದಿರುತ್ತೋ ಅಂತಹ ದಿನವೇ ನಾವು ಅಮಾವಾಸ್ಯೆ ಆಚರಣೆಯನ್ನು ಮಾಡಬೇಕಾಗತ್ತೆ ಅಥವಾ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗತ್ತೆ. ಆದ ಕಾರಣ ನಾವು ಈ ವೈಶಾಖ ಅಮಾವಾಸ್ಯೆಯನ್ನು ಮೇ 8ನೇ ತಾರೀಕು ಬುಧವಾರದ ದಿನವೇ ಆಚರಣೆ ಮಾಡಬೇಕು. ಮೇ 8ನೇ ತಾರೀಕು ಬೆಳಗ್ಗೆ 8:30 8:45 ನಿಮಗೆ ಅಮಾವಾಸ್ಯೆ ತಿಥಿ ಅಂತ್ಯವಾಗಿ ಹೋಗುತ್ತೆ. ಹಾಗಾಗಿ ಅಮಾವಾಸ್ಯೆ ಪೂಜೆಯನ್ನು ಮಾಡುವವರು ಮೇ 8ನೇ ತಾರೀಕು ಬುಧವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅನ್ನೋರು ಬೆಳಗ್ಗೆ 8:30 ಅಷ್ಟರಲ್ಲಿ ನೀವು ಪೂಜೆಯನ್ನು ಮುಕ್ತಾಯಗೊಳಿಸ್ಕೋಬೇಕಾಗತ್ತೆ. ಅಮಾವಾಸ್ಯೆ ತಿಥಿ ಮುಗಿದ ನಂತರ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಿದ್ರೆ ಯಾವುದೇ ಪೂಜೆ ಮಾಡಿದಂತಹ ಫಲಗಳು ನಿಮಗೆ ಸಿಗೋದಿಲ್ಲ. ಆದ ಕಾರಣ ಅಮಾವಾಸ್ಯೆ ಇರೋವಂತಹ ಸಮಯದಲ್ಲೇ ನೀವು ಪೂಜೆಯನ್ನು ಮುಕ್ತಾಯಗೊಳಿಸಬೇಕು. ಇನ್ನು ವೈಶಾಖ ಅಮಾವಾಸ್ಯೆಯ ದಿನ ವಿಶೇಷವಾಗಿ ದಾನವನ್ನು ಮಾಡುವಂಥದ್ದು, ಹಾಗೆ ಪುಣ್ಯಕ್ಷೇತ್ರಗಳಲ್ಲಿ ನದಿಯ ಸ್ನಾನ ಅಥವಾ ಸಮುದ್ರಗಳಲ್ಲಿ ಸ್ನಾನ ಮಾಡುವಂಥದ್ದು ಬಹಳನೇ ವಿಶೇಷ. ಜೊತೆಗೆ ಅಮಾವಾಸ್ಯೆಯ ದಿನ ಲಕ್ಷ್ಮೀನಾರಾಯಣರ ಪೂಜೆ ಮಾಡುವಂಥದ್ದು ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ನಿಮ್ಮ ಮನೆಗಾಗಿರ್ಬೋದು ಅಥವಾ ನಿಮಗಾಗಿರ್ಬೋದು ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಆ ದೃಷ್ಟಿ ನಿವಾರಿಸ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವೈಶಾಖ ಅಮಾವಾಸ್ಯೆ ಯಾವತ್ತು, ಯಾವ ದಿನ ನಾವು ಈ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.